ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಬಾಬಣ್ಣ ಒತ್ತರ ಏನು ಮಾಡ್ತಾ ಇದ್ದೀರಿ? ಅದು ನಿನ್ನ ಸೀರೆಗಳಾಗ ಇಸ್ತ್ರಿ ಮಾಡ್ಕೊಳ್ಳಲ್ವಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದಿ. ಏನು ತಮಾಷೆ ಮಾಡ್ತಾ ಇದ್ದೀರಿ? ಮತ್ತಿನ್ನೇನಮ್ಮೆ ಹಟ್ಟಿಲ್ ಕೆಲಸ ಇದ್ರೆ ನೋಡ್ಕೊ ಹೋಗು. ಸುಮ್ಮನೆ ಬಂದು ಯಾಕೆ ತೊಂದರೆ ಕೊಟ್ಟೆ? ರೇಡಿಯೋವೇ ರಿಪೇರಿ ಆಯ್ತಾ ಇಲ್ಲ, ಹೋಗಪ್ಪ ತಗ. ಅದಕ್ಕೆ ಹೇಳ್ದದು ಇದು ಕೊಟ್ಬಿಟ್ಟು ಬಾಡಿ ಪ್ಲೇಯರ್ ತಕೊಳ್ಳಿ ಅಂತ. ಅದು ಬಾಡಿ ಪ್ಲೇಯರ್ ಅಲ್ಲ ಕಮ್ಮೆ, ಸಿಡಿ ಪ್ಲೇಯರು. ಹಿಡಿದ್ರೆ ಜಾಡ. ಬಾಬಣ್ಣ ಯಾಕಂಗ್ ನೋಡಿರಿ? ನೀವಂಗ್ ನೋಡ್ತಾ ಇದ್ರೆ ನಂಗೆ ನಾಚಿಕೆ ಆಯ್ತದೆ ಅನ್ನಿ. ಅಮ್ಮ ಪುಟ್ಪಲ್ಲಿ, ನಿನ್ನ ಆಚ್ಕಲ್ ಎತ್ತೇ ನೋಡ್ತಾ ಇರೋದು. ಬಾಬಣ್ಣ ಆಮೇಲೆ ಪುಟ್ಮಲಿ ದಂಡಪ್ಪ. ಪುಟ್ಮಲಿ ಬಾಬಣ್ಣ ಪುಟ್ಮಲಿ ಬಾಬಣ್ಣ ಪುಟ್ಮಲಿ ಬಾಬಣ್ಣ ಪುಟ್ಮಲಿ. ಬಿಂಕದ ಸಿಂಗಾರಿ ಮೈಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಆಹ ಬಿಂಕದ ಸಿಂಗಾರಿ ಮೈಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಗಂಡನಾದವನು ನಿಮ್ಮ ಮಾತನ್ನು ಕೇಳುತ್ತಿಲ್ಲ, ನಿಮ್ಮ ಕಡೆ ಗಮನ ಕೊಡ್ತಿಲ್ಲವೆಂದರೆ ಅವನೊಳಗೆ ರೊಮ್ಯಾನ್ಸ್ ಅನ್ನೋ ಕಲೆ ಮಾಸಿ ಹೋಗಿದೆ ಅಂದರ್ಥ. ನೀವು ಆಗಾಗ ಅದನ್ನು ಜಾಗೃತಗೊಳಿಸಿದರೆ ಮಾತ್ರ ಅವನು ನಿಮ್ಮನ್ನು ಮೊದಲಿನಂತೆ ಕಾಡಿಸಲು ಪ್ರೀತಿಸಲು ಶುರು ಮಾಡ್ತಾನೆ. ಹಾಗಾದರೆ ನಾ ಜಾನಿ ಜೊತೆ ಇನ್ನೂ ಜಾಸ್ತಿ ರೊಮ್ಯಾನ್ಸ್ ಮಾಡಬೇಕು, ಆಗ ಮಾತ್ರ ನಾ ಹೇಳಿದ್ದನ್ನು ಕೇಳ್ಕೊಂಡಿರ್ತಾರೆ. ಇಲ್ಲ ಅಂದರೆ ಜನಕ್ಕೆ ಯಾವಾಗ ರೊಮ್ಯಾನ್ಸ್ ಮಾಡಬೇಕು, ಯಾವಾಗ ಸುಮ್ಮನಿರ್ಬೇಕು ಅನ್ನೋದೇ ಗೊತ್ತಿಲ್ಲ. ಒಳ್ಳೆ ಹಿಮಾಲಯದಲ್ಲಿ ಹಿಮ ಬಿದ್ದಾಗೆ ಯಾವಾಗ ಬೇಕಂದ್ರೆ ಅವಾಗ ರೊಮ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ರೊಮ್ಯಾನ್ಸ್ ಅಂತ ಮಾಡ್ದವನ್ಗೆ ಮೈಗೆಲ್ಲ ತಿಗಣೆ ಬಿಟ್ಟು ಕೆರ್ಕೊಳ್ಳೋ ಹಾಗೆ ಮಾಡ್ಬಿಡ್ಬೇಕು. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ಇವತ್ತು ಯಾಕೆ ಹೀಗಾಡ್ತಿದ್ದೀರಾ? ರೊಮ್ಯಾನ್ಸ್ ಅನ್ನೋದು ಇಲ್ಲ ಅಂದಿದ್ರೆ ಗಂಡ ಹೆಂಡತಿ ಮಧ್ಯೆ ಒಂದು ಕ್ಲೋಸ್ ರಿಲೇಶನ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಿವತ್ತಿರೋದಕ್ಕೆ ಪ್ರಪಂಚ ಇಷ್ಟು ಸುಖವಾಗಿ ನಡ್ಕೊಂಡು ಹೋಗ್ತಿರೋದು. ಅದು ನನಗೂ ಗೊತ್ತಿದೆ. ರೊಮ್ಯಾನ್ಸ್ ಮಾಡೋದಕ್ಕೂ ಟೈಮು ಸೆನ್ಸು ಅಂತ ಇರುತ್ತೆ. ಯಾವಾಗ ಬೇಕಂದ್ರೆ ಅವಾಗ ಶುರು ಹಚ್ಕೊಂಡ್ಬಿಡೋದು. ಐ ಹೇಟ್ ರೊಮ್ಯಾನ್ಸ್. ವಾಟ್ ಇಸ್ ದಿಸ್ ಜಾನಿ? ಬಂದಾಗ್ಲಿಂದ ರೊಮ್ಯಾನ್ಸ್ ಬಗ್ಗೆ ಇಷ್ಟು ಕೆರ್ದಾಗ ಮಾತಾಡ್ತಿದ್ದೀರಲ್ಲ, ಹೊರಗಡೆ ಯಾರ ತನ್ನದು ಜಗಳ ಮಾಡ್ಕೊಂಬಂದ್ರ? ನಾನು ಯಾರ ಜೊತೆನೂ ಜಗಳ ಮಾಡ್ಕೊಂಡ್ ಬಂದಿಲ್ಲ. ಬೆಳಿಗ್ಗೆ ನೋಡಬಾರ್ದು ನೋಡಿ, ಆಡಬಾರ್ದು ಆಡ್ತಿದ್ದೀನಿ. ಐ ಹೇಟ್ ರೊಮ್ಯಾನ್ಸ್. ಜಾನಿ ಸ್ಟಾಪ್ ಇಟ್. ರೊಮ್ಯಾನ್ಸ್ ಬಗ್ಗೆ ಹೀಗೆ ಕೆಟ್ಟದಾಗ ಮಾತಾಡ್ತಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಜಾನಿ, ಮೋಸ್ಟ್ಲಿ ನಿಮ್ಮಲ್ಲಿ ರೊಮ್ಯಾನ್ಸ್ ಅನ್ನೋ ಕಲೆ ಮಾಸ್ ಹೋಗಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರ. ಬಟ್ ಡೋಂಟ್ ವರಿ, ಈ ಜಾನಿ ಜೊತೆ ಈ ಹನಿ ಇದ್ದಾಳಲ್ಲ, ಇದನ್ನೇ ಬೇಡ ಅನ್ನೋದು. ಸ್ವಲ್ಪ ಉಸಿರಾಡಕ್ ಬಿಡಮ್ಮ. ನೀನು ಬೇರೆಯವ್ರ ತರ ಯಾವಾಗ್ಲೂ ರೊಮ್ಯಾನ್ಸ್ ಬಗ್ಗೆನೇ ಮಾತಾಡ್ತಿರ್ತೀಯ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಇನಾಫ್ ಜಾನಿ, ಏನಾಗಿದೆ ಅಂತಾನು ಹೇಳಿದ್ರೆ ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ನೀವಾಗೆ ಬಂದು ನನ್ನ ಹತ್ರನೂ ಸೇರ್ಸಲ್ಲ. ಇವತ್ತು ರೂಮಿಂದ ಆಚೆ ಮಲಗಿಸ್ತೀನಿ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ಮೊದಲು ಗಾಡಿ ಮಾರಿ ಸರ್, ಮೊದಲು ಗಾಡಿ ಮಾರಿ ಅಂದೆ. ಓಯ್ ಅಂಕಲ್, ಎಂತ ಮನೆ ಕಡೆ ನೋಡ್ತಾ ಇದ್ದೀರಾ? ಇಲ್ಲೊಂದು ದನದ ಕೊಟ್ಟಿಗೆ ಇತ್ತು, ಎಲ್ಲಿ ಹೋಯ್ತು ಅಂತ ನೋಡ್ತಾ ನಿಂತ್ಕೊಂಡಿದ್ದೆ. ಐ ಲೈಕ್ ಇಟ್. ಅಂದ್ರೆ ನೀವು ದನ ಕಾಯೋರ? ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೋತೀನಿ, ಏನು ಬೇಕಾದ್ರೂ ನೋಡ್ತೀನಿ. ನೀನು ಯಾವನ ಕೆಳಗೆ ಹೋಗ್ತಾ ನಾನು ನೀವು ನೋಡ್ತಿದ್ದೀರಲ್ಲ ಮನೆ, ಆ ಮನೆಯಲ್ಲಿ ಒಂದು ಸಂಪ್ರದಾಯಸ್ಥ ಮುಗ್ಧ ಹೆಂಗಸಿದ್ದಾರೆ. ಅವರ ಏಕೈಕ ಸುಪುತ್ರ. ನನಗೆ ಗೊತ್ತಿದೆ, ನೀನು ಯಾವಾಗಪ್ಪ ಹುಟ್ಟಿದೆ? ಐ ಲೈಕ್ ಇಟ್. ದಾಡು, ನಿಮ್ಮ ನೋಡಿ ಎಷ್ಟು ವರ್ಷ ಆಯ್ತಿತ್ತು. ಆಗಾಗ ಗೆಪ್ತಿ ಬರ್ತಿದ್ರಿ, ಆದ್ರೆ ಊರಿಗೆ ಬರೋಕಾನಿಲ್ಲ ಅನ್ನಿ. ನಂಗೂ ಅಷ್ಟೇ ಕಣವ, ನೀನು ನೋಡ್ಬೇಕು ಅನ್ನಿಸ್ತಾ ಇತ್ತು. ಆದರೆ
ಚಡ್ಡಿ ಬನಿಯನ್ನು ನೆನಪಾಗಿ ನಾನು ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಏನೇ ಆಗಲಿ ನೀನು ನೋಡ್ಲೇಬೇಕು ಅನಿಸ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟೆ. ಸರಿ, ಊರಲ್ಲಿ ಗೌರಿ ಹೆಂಗವಳೆ? ಆಡು ಕುರಿ ದನ ಎಮ್ಮೆಲೆ ಹೆಂಗವೆ? ಎಲ್ಲ ಚಂದಾಗವೆ. ನಿನ್ ಗೌರಿ ಅವಳಲ್ಲ, ಅವಳಿ ಜೋಳಿ ಹಾಕೋಳೆ ಗಂಡು ಕರ. ಅದಕ್ಕೆ ಚಂಡ ಬಂಡ ಅಂತ ಹೆಸರಿಟ್ಟಿವ್ನಿ. ಐ ಲೈಕ್ ಇಟ್. ಹುಟ್ಮಲ್ಯ ಇವನು ಯಾವ ಹುಟ್ಟದ? ಏನಾಡು ಹಿಂಗೆ ಹೇಳ್ಬಿಟ್ರಿ? ಅಲ್ಲ ನಿನ್ನ ಅಮ್ಮ ಅಂತ ಕರಿತಿದ್ದಾನೆ. ಓ ಅದಾ, ಇವರು ರಾಕಿ ರೈ ಅಂತ ನಮ್ ಪಕ್ಕದಟ್ಟಿಯವರು. ಇವರು ನನ್ನ ತಾಯಿ ತರ ನೋಡ್ತಾರೆ, ಆದ್ರೆ ನಾನ್ ಇವ್ರನ್ನ ತಮ್ಮನ್ ತರ ನೋಡ್ಕೊತೀನಿ. ಐ ಲೈಕ್ ಇಟ್. ಪುಟ್ಟಕ್ಕ, ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ಇವತ್ತು ನನಗೆ ಕಂಡಪಟ್ಟೆ ಶಾಕ್ ಸಿಕ್ಕಿದಾಗಾಯ್ತು. ಚಿಕ್ಕಪ್ಪ, ನೀವಿಂಥ ಸುಪುತ್ರಿಯನ್ನು ಪಡಿಲಿಕ್ಕೆ ಪುಣ್ಯ ಮಾಡಿದ್ದೀರಾ. ಇವರು ಓಡಾಡುವ ದೇವತೆ. ಆಯ್ತು, ಆ ದೇವತೆ ಹತ್ರ ನಾವು ಸ್ವಲ್ಪ ಮಾತಾಡ್ಬೇಕು. ನೀನು ಹೋಗಪ್ಪ. ಸರಿ, ಹಾಗಾದ್ರೆ ನನ್ನನ್ನು ಆಶೀರ್ವಾದ. ಡ್ಯಾಡು ಬನ್ನಿ, ಅಟ್ಟಲ್ ಕುತ್ಕೊಂಡ್ ಮಾತಾಡೋ. ಆ ಚಡ್ಡಿ ಬನ್ನಿನೋ ಇಲ್ಲಿರೋ ತನಕ ನಾನು ಒಳಗೆ ಬರೋದಿಲ್ಲ. ಡ್ಯಾಡು ಹಂಗೆ ಹೇಳ್ಬೇಡಿ. ಮದುವಾಗಿ ಇಷ್ಟು ವರ್ಷ ಆದ್ರೂ ಪಾಪ ಹಂಗೆ ಮಡಿಕೊಂಡಿದ್ದಾರಿ ಅಲ್ಲ. ನೀವ್ ಇಲ್ಲಿ ಗಂಟ ಬಂದಿರೋದ್ ನೋಡಿ ನೀವು ಬದ್ಲಾಗಿದ್ದೀರ ಅನ್ಕೊಂಡಿದ್ದ. ನೋಡಮ್ಮ, ಆ ಗೋಮಟೇಶ್ವರ ಬಟ್ಟೆ ಹಾಕೊಳ್ಳೋಕೆ ಮನಸ್ಸು ಮಾಡ್ಬೋದು. ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಬೋದು. ಇಲ್ಲದೆ ತಿರುಪತಿನಲ್ಲಿ ದರ್ಶನ ಸಿಗ್ಬೋದು. ಜನ ಲಂಚ ಕೊಡೋದಿಲ್ಲ ಅಂತ ಮನಸ್ಸು ಮಾಡಬಹುದು. ಆದ್ರೆ ನಾನು ಮಾತ್ರ ನನ್ನ ಮನಸ್ಸನ್ನು ಬದಲಾಯಿಸೋದಿಲ್ಲ, ಮನೆ ಒಳಗೆ ಬರೋದಿಲ್ಲ. ಡ್ಯಾಡು ಇಲ್ಲಿ ಗಂಟ ಬಂದು ಅಟ್ಟಿಗೆ ಬರ್ಲಿಲ್ಲ ಅಂದ್ರೆ ನಂಗೆ ಬೇಸರ ಆಗಲ್ವೇ? ನಮ್ ಬಾಬಣ್ಣನ ಮೇಲೆ ಕೋಪ ಮಾಡ್ಕೊಂಡ್ ಬಿಟ್ಟು ನನ್ ಮುಖ ನೋಡ್ಕೊಂಡಾದ್ರು ಅಟ್ಟಿ ಒಳಗ್ ಬನ್ನಿ. ನಿನ್ನ ಮುಖ ನೋಡ್ಕೊಂಡೆ ಬಾಗಿಲ ತನಕ ಬಂದಿರೋದು. ನಾನು ಯಾವ್ದಾದ್ರು ಹೋಟೆಲ್ ರೂಮ್ ಮಾಡ್ಕೊಂಡಿರ್ತೀನಿ, ಆವಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ನೀವು ಹೋಟ್ಲಲ್ಲಿ ಇರೋದ್ ಬೇಡ, ಬನ್ನಿ ಬನ್ನಿ ಡ್ಯಾಡು, ಬನ್ನಿ ಬನ್ನಿ. ಮಧುರವ್ರೆ, ಮಧುರವ್ರೆ. ಬನ್ನಿ ಬನ್ನಿ ಪುಟ್ಟಬಲ್ಲಿ ಅವರೇ, ನೀವು ಬಂದಿದ್ದು ಹೇಳ್ಕೊಳ್ಳಾರ್ದಷ್ಟು ಸಂತೋಷ ಆಗ್ತಿದೆ. ಯಾಕಪ್ಪ, ಹೇಳ್ಕೊಂಡೇನಾದ್ರು ನೋವಾಗುತ್ತಾ? ಪುಟ್ಟಬಲ್ಲಿ ಅವರು ಇವ್ರು ಯಾರು? ನೋಡೋಕೆ ಎಷ್ಟು ಸುಂದರವಾಗಿ, ಹೋಲಿಕೆಯಲ್ಲಿ ನಿಮ್ಮನ್ನೇ ಹೋಲೋ ತರ ಇದೆ. ಚಂದನವ್ರೆ, ಇವರು ನಮ್ ಡ್ಯಾಡು ಸ್ವಾಮಿ ಅಂತ. ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಆ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮಂತ ಮಹಾನ್ ವ್ಯಕ್ತಿ ದರ್ಶನ ಪಡೆದು ನನ್ನ ಕಣ್ಣು ಪಾವನ ಆಗೋಯ್ತು. ಈ ಖುಷಿಗೆ ಒಂದ್ ನಿಮಿಷ, ಈ ಹೂ ಕೊಟ್ಟು ಕೈಗೆ ಮುತ್ತು ಕೊಡ್ಬೇಕು ಅನಿಸ್ತಿದೆ. ಕೈ ತಾನೆ ಕೊಡಪ್ಪ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ. ಆಶೀರ್ವಾದ ಮಾಡಿದ ತಕ್ಷಣ ಒಳ್ಳೇದಾಗುತ್ತೆ ಅನ್ನೋ ದಟ್ಟನಪ್ಪ. ಏನೋ ನೀನು ಕೇಳ್ತಾ ಇದೀಯ ಅಂತ ಮಾಡ್ತಾ ಇದ್ದೀನಿ. ಕೆಟ್ಟದಾರ ನನ್ನ ಬೈಕ್ ಹೋಗೋಣ. ನಿಮ್ಮಂತ ಮಹಾನ್ ವ್ಯಕ್ತಿನ ಬೈಕೊಳಕ್ಕಾಗತ್ಯ? ಯಾಕೆಂದ್ರೆ ಪುಟ್ಟಮಲ್ಲಿಯವರಂತ ಅಮೂಲ್ಯವಾದ ರತ್ನವನ್ನ ಈ ಪ್ರಪಂಚಕ್ಕೆ ಕೊಟ್ಟವ್ರು ನೀವು. ನಿಮ್ ಜೋಳಿಗೆಲಿ ಇಂಥದ್ದೇ ಇನ್ನೊಂದು ಅಮೂಲ್ಯವಾದ ರತ್ನ ಇದೆಯೋ? 15-20 ವರ್ಷ ಹಿಂದೆನೆ ಕೇಳಿದ್ರೆ ಕೊಟ್ಟಿದ್ನೋ ಏನೋ, ಆದ್ರೂ ಪ್ರಯತ್ನ ಮಾಡ್ತಿದ್ದೆ. ಜಾನಿ, ಇವ್ರು ಯಾರು? ಪುಟ್ಟಮಲ್ಲಿಯವ್ರ ತಂದೆ. ನಮಸ್ತೆ ಅಂಕಲ್, ನಿಮ್ನ ನೋಡಿ ತುಂಬಾ ಖುಷಿ ಆಯ್ತು. ಜಾನಿ, ಅವ್ನ ಯಾಕೆ ನಿಲ್ಸ್ಕೊಂಡು ಮಾತಾಡ್ತಿದ್ದೀರಾ? ಕೂರ್ಸಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಸ್ಸಂಕೋಚವಾಗಿ ಕೂತ್ಕೊಳ್ಳಿ, ನಿಮ್ದೇ ಮನೆ ಅನ್ಕೊಳ್ಳಿ. ಕೇಳ್ಕೊಂಡಿದ್ದಕ್ಕೇನೆ ಇಷ್ಟೊತ್ತಿಗೂ ಇಲ್ಲೇ ನಿಂತ್ಕೊಂಡಿದ್ದೆ. ಹಿಂಗೆ ಗೇಟಿಂದ ಆಚೆ ಹೊರಟೋಗ್ತಿದ್ದೆ. ಆಮೇಲೆ ನಿಮ್ಮ ಅಕ್ಕಪಕ್ಕದ ಮನೆಯವರು ತುಂಬ ಚೆನ್ನಾಗಿದ್ದಾರಮ್ಮ. ಇವರು ನೋಡಿ ತುಂಬ ಸಂತೋಷ ಆಯ್ತಮ್ಮ. ಅದರಲ್ಲೂ ಈ ಮಗುವಿನ ಮುಖ ನೋಡ್ತಾ ಇದ್ರೆ ಆಗ್ತಾನೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬಂದಿರೋ ಹೊಸಗು ತಿಂತರ ಕಾಣಿಸ್ತಾ ಇದ್ದಾಳೆ. ಅಂಕಲ್, ನೀವು ನನ್ನ ಇಷ್ಟೊಂದು ಹೊಗಳ್ತಿದ್ದೀರಾ? ಒಳ್ಳೆಯವ್ರನ್ನ ಕಂಡ್ರೆ ಹೊಗಳಬೇಕು ಅನ್ಸುತ್ತಮ್ಮ. ಅದೇ ಚಡ್ಡಿ ಬನ್ನಿ ಮಾರೋನ್ ಕಂಡ್ರೆ ಉಳ್ಬೇಕು ಅನ್ಸುತ್ತೆ. ನೀವೆಲ್ಲ ಮಾತಾಡ್ತೀರಿ, ನಾ ಹೋಗಿ ಕಾಫಿ ತಗೊಂಡ್ಬರ್ತೀನಿ. ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ನಿಮ್ ಮುಗ್ಧತೆ ನೋಡ್ತಿದ್ರೆ ಒಂಥರ ಮಜಾ ಬರ್ತಿದೆ. ಅಲ್ಲಯ್ಯ, ಬಂದಾಗಲಿಲ್ಲ ಖುಷಿ ಆಯ್ತು ಅಂತ ಹೇಳ್ತಿದ್ದೀವಿ ಹೊರತು ಏನು ಮಾಡ್ತಾನೆ ಇಲ್ಲ. ನಮ್ಮಂಥವ್ರನ್ನ ಅಡ್ಡಕ್ಕೆ ಏರ್ಸಿ ಅವ್ರ ಕೆಲಸ ಮಾಡಿಸ್ಕೊಳ್ಳೋರೆ ಜಾಸ್ತಿ. ಆದ್ರೆ ನಾನು ಆ ಥರದವನಲ್ಲ. ಅಟ್ಟಕ್ಕೆ ಏಣಿ ಹಾಕಿ ನೀವು ಇಳಿಯೋ ತನಕ ಏಣಿನೇ ನೋಡ್ತಾ ನಿಂತಿರ್ತೀನಿ. ಚಂದನವ್ರೆ, ಏಣಿ ಅಟ್ಟ ಅಂತ ಏನೇನೋ ಮಾತಾಡ್ತಾ ಇದ್ದೀರಿ, ನಂಗೇನು ಅರ್ಥ ಆಯ್ತಿಲ್ಲ ಅನ್ನಿ. ಅಯ್ಯೋ, ಈ ವಿಷಯ ಬಿಟ್ಬಿಡ್ಬಿಟ್ಟ. ನೀನು ಚೆನ್ನಾಗಿದೀಯ ತಾನೆ? ಮೂಡ್ಯಾಡು ಸಾನೆ ಚೆನ್ನಾಗಿವ್ನಿ ಅನ್ನಿ. ಯಾಕಂದ್ರೆ ನಮ್ಮ ಬಾಬಣ್ಣನ ಚಂದಾಗಿ ನೋಡ್ಕೊತಾರೆ. ಅವನ ಹೆಸರೆತ್ಬೇಡ ನೀನು. ಅವನ ಹೆಸರು ಕೇಳಿದ್ರೆ ಮೈಯಲ್ಲೆಲ್ಲ ಬೆಂಕಿ ಇದ್ದು ಹೊಗೆ ಆಡುತ್ತೆ. ಎಂತೆಂಥ ಹುಡುಗರು ಬಂದಿದ್ರು, ಅವ್ರನ್ನೆಲ್ಲ ಬಿಟ್ಬಿಟ್ಟು ಈ ಪಟಾಪಟಿ ಚಡ್ಡಿ ಬರೀನ್ ಮಾರೋನ್ ಮದುವೆ ಮಾಡ್ಕೊಂಡಿದ್ಯಲ್ಲ, ನಂಗೆ ಅವಮಾನ ಮಾಡ್ಬಿಟ್ಟೆ ನೀನು.
ಅವನ ಹೆಸರು ಕೇಳಿದ್ರೆ ಗಂಟಲು ಇಳಿತಾರೋ ತುತ್ತು ಅಲ್ಲೇ ಸಿಕ್ಕ ಹಾಕೊಂಡ್ಬಿಡುತ್ತೆ. ಓಹೋ, ಇವ್ರಿಗೆ ಗೌಡ್ರನ್ನ ಕಂಡ್ರೆ ಆಗಲ್ಲ. ಇವ್ರನ್ನ ಮುಂದೆ ಇಟ್ಕೊಂಡು ನಾನ್ ಗೌಡ್ರನ್ನ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಹೋಗ್ದಂಗೆ ಒಗೀತೀನಿ. ಸರಿಯಾಗಿ ಹೇಳಿದ್ರಿ ಅಂಕಲ್, ನಿಮ್ಮ ಮಾತನ್ನ ನಾನು ಒಪ್ತೀನಿ. ಗಾಡು ಬಾಬಣ್ಣ ನೀವ್ ಅನ್ಕೊಂಡ್ರೆ ನನ್ ಕೆಟ್ಟವ್ರಲ್ಲ, ತಾನೇ ಒಳ್ಳೆಯವರು, ನನ್ನ ಚಂದಾಗಿ ನೋಡ್ಕೊತಾರೆ ಅನ್ನಿ. ನಾನು ಯಾಕಪ್ಪ ಕುಡಿಯೋದು? ಹಾಂ, ಮುದ್ರ ನೀನೇನ್ ಮಾಡ್ಕೊಂಡಿದೀಯಮ್ಮ? ಡ್ಯಾಡು ಇವರು ಗರ್ಮಿಂಗ್ ಕ್ಲಾಸ್ ನಡೆಸ್ತವ್ರೇನಿ. ಫುಟ್ಬಾಲ್ ಇರೋದು ಗರ್ಮಿಂಗ್ ಕ್ಲಾಸ್ ಅಲ್ಲ, ಗ್ರೂಮಿಂಗ್ ಕ್ಲಾಸ್. ಹಿಡಿದ್ರಿ ಚಾಣ. ನೀನೇನ್ ಮಾಡ್ಕೊಂಡಿದೀಯಪ್ಪ? ಅದು ಡ್ಯಾಡು ಇವ್ರು ಏನು ಮಾಡ್ತಾ ಇಲ್ಲ, ಅಟ್ಟಲಿ ಖಾಲಿ ಕೂತವ್ರೆ. ಪಟಾಪಟ್ಟಿ ಚಡ್ಡಿ ಬನ್ನಿ ಮಾರೋದಕ್ಕಿಂತ ಮನೇಲಿ ಖಾಲಿ ಕೂತಿರೋದೇ ಒಳ್ಳೇದು. ಅಂಕಲ್, ನಿಮ್ ಪ್ರಕಾರ ಪಟಾಪಟಿ ಚಟ್ಟಿ ಬನ್ನಿನ್ ಮರ ತಪ್ಪಾ? ಅದು ಅವ್ರು ತಪ್ಪು ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ಕೇಳ್ತಿದ್ಯಾ? ಅಂಕಲ್ಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋರು ಕಂಡ್ರೆ ಅಸಹ್ಯ ಹುಟ್ಟುತ್ತೆ. ಹೌದು, ಚಡ್ಡಿ ಬನ್ನಿ ಮಾರೋರು ಕಂಡ್ರೆ ಕೆಟ್ಟ ಕೋಪ ಬರುತ್ತೆ. ಅಂಕಲ್, ಪಟಾಪಟಿ ಚಡ್ಡಿ ಬನ್ನಿನ್ ಮಾರೋದ್ರಲ್ಲಿ ಏನ್ ತಪ್ಪಿದೆ? ಅದನ್ನ ಮಾರೋದ್ರಲ್ಲಿ ತಪ್ಪಿಲ್ಲಮ್ಮ, ಆದ್ರೆ ಸುಳ್ಳು ಹೇಳಿ ಆ ಕೆಲಸ ಮಾಡ್ತಾನಲ್ಲ ಅದು ತಪ್ಪು. ಗೌಡ್ರೇನ್ ಸುಳ್ಳು ಹೇಳಿದ್ರು ಅಂಕಲ್? ನಮ್ಮ ಪುಟ್ಮಲ್ಲಿ ನೋಡಕ್ ಬಂದಾಗ ನಾನು ಗೌರ್ಮೆಂಟ್ಸ್ ನಡೆಸ್ತಿದ್ದೀನಿ ಇಂದ, ಆಮೇಲೆ ಗೊತ್ತಾಯ್ತು ಅವ್ನು ನಡೆಸ್ತಾ ಇರೋದು ಗಾರ್ಮೆಂಟ್ಸ್ ಅಲ್ಲ, ಅಂಡರ್ ಗಾರ್ಮೆಂಟ್ಸ್. ಇಲ್ಲ ಡ್ಯಾಡು, ಅವರು ಅಂಡರ್ ಗಾರ್ಮೆಂಟ್ಸ್ ಅಂತ ಹೇಳಕ್ ಬಂದ್ರಂತೆ, ಆದ್ರೆ ನೀವು ನೋಡು ಎದ್ರಕೊಬಿಟ್ಟು ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಅಂಡರ್ನಲ್ಲ ಇಟ್ಕೊಬಿಟ್ರಂತೆ. ಇಂಥ ಸುಳ್ಳುಗಳು ಹೇಳಿ ನಿನ್ನನ್ನು ನಂಬಿಸ್ಬೋದು, ಅರೆ ನನ್ನನ್ನು ನಂಬಿಸಕ್ಕಾಗಲ್ಲ. ಆ ಕಿತ್ತೋ ಸುಳ್ಳುಗಳನ್ನ ಕೇಳಬಾರ್ದು ಅಂತಾನೆ 24 ಗಂಟೆ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇರೋದು. ಅವನ ವಿಷಯ ನೀನೇನೋ ತಿರ್ಗಾ ಮಾತಾಡಿದ್ರೆ ನನ್ನ ಮೈಯೆಲ್ಲ ಹೊಡೆದೋಗುತ್ತೆ ಅಷ್ಟೇನೆ. ಹೋಗ್ಲಿ ಬಿಡಿ ಅಂಕಲ್, ಇದ್ರ ಬಗ್ಗೆ ಮಾತೇ ಬೇಡ. ನೀವ್ ಬಂದ್ರೆ ಖುಷಿ ಹಂಚ್ಕೊಳ್ಳೋಣ. ಅಯ್ಯೋ, ಇನ್ನೇನಮ್ಮ ಖುಷಿ ಹಂಚ್ಕೊಡೋದು? ಒಳ್ಳೆ ಕಾಫಿ ಕೊಟ್ಬಿಟ್ಟು ಮನಸ್ಸನ್ನ ತಂಪು ಮಾಡ್ಬಿಟ್ಟಿದೆಯಲ್ಲ, ನಾನಿನ್ ಬರ್ತೀನಿ. ಎಲ್ಲಿಗೆ ಹೋಗ್ತೀರಾ? ಅಯ್ಯೋ, ಇನ್ನೇನೆ ಯಾವ್ದಾದ್ರು ಹೋಟ್ಲಿಗೆ ಹೋಗಿ 2 ದಿನ ರೂಮ್ ಮಾಡ್ಕೊಂಡಿದ್ದು ಆಗ ಬಂದು ಮಗಳ ಮುಖ ನೋಡ್ಕೊಂಡು ಹೋಗೋದು. ನಾನು ಬಂದಾಗ ಚಡ್ಡಿ ಮನೆ ನೋಡಿರ್ಬಾರ್ದು ಅಷ್ಟೇನೆ. ನಿಮ್ಮ ಅಳಿಯ ದುಷ್ಟ ಇರ್ಬೋದು, ಆದ್ರೆ ನಾನು ಆ ಥರದವನಲ್ಲ. ನೀವೆಲ್ಲೂ ಹೋಗೋದು ಬೇಕಾಗಿಲ್ಲ. ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ನಮ್ಮನೇಲೇ ಇರಿ. ನನ್ನ ನಿಮ್ಮ ಅಳಿಯ ಅಂದ್ಕೊಳ್ಳಿ. ಅಂದ್ರೆ ಮಧು ನಿಮ್ಮ ಮಗಳಂದ್ರೆ ನಾನು ನಿಮ್ಮ ಅಳಿಯ ತಾನೆ. ನೀನಾದ್ರೂ ಇವ್ರಿಗೆ ಇಲ್ಲೇ ಇರೋಕೆ ಹೇಳು. ಅಂಕಲ್, ಜಾನಿ ಹೇಳ್ತಿರೋದ್ ಸರಿ. ನೀವು ನಮ್ಮನೆ ಗೆಸ್ಟು, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಯಾವ ಬೇಡಮ್ಮ, ಮಗಳ ಮನೆಗೆ ಬಂದು ನಿಮ್ಮಲ್ಲಿದ್ರೆ ಜನ ತಪ್ಪು ತಿಳ್ಕೊತಾರೆ. ಅದು ಅಲ್ಲದೆ ಬೇರೆಯವ್ರಿಗೆ ತೊಂದರೆ ಕೊಡಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಅಲ್ಲ. ನಾನು ಹೋಟ್ಲಲ್ಲೇ ಇರ್ತೀನಿ. ಅಂಕಲ್ ನೀವು ಬನ್ನಿ. ಏನಾದರೂ ತಗೊಳ್ಳೋ ಅಭ್ಯಾಸ ಇದೆಯೋ? ಆಗಾಗ ನನ್ನ ಹತ್ರ ತುಂಬ ಸ್ಟಾಕ್ ಇದೆ. ನೀವು ಇಲ್ಲೇ ಇದ್ರೆ ನಿಮ್ಮ ನೆಪದಲ್ಲಿ ನಾನು ಸ್ವಲ್ಪ ತಗೋಬಹುದು ಅಂತ. ಎರಡೂ ಇದೆ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಎರಡೂ ತಗೊಂಡು 2 ದಿನ ಇದ್ದು ಹೋಗ್ತೀನಿ. ಅಂಕಲ್, ನೀವು ಇಲ್ಲಿರಕ್ಕೆ ಒಪ್ಕೊಂಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ನಾನು ಹೋಗಿ ರಾತ್ರಿ ಊಟಕ್ಕೆ ಅಡುಗೆ ರೆಡಿ ಮಾಡ್ತೀನಿ. ಡ್ಯಾಡು ನಾ ಅಟ್ಟಿಗೆ ಹೋಗಿದ್ ಬರ್ತೀನಿ. ಪುಟ್ಬಾಲಿಯವ್ರೆ, ನಿಮ್ಮ ಡ್ಯಾಡನ್ನ ಇಲ್ಲಿ ಇರ್ಬೇಕಾದ್ರೆ ನೀವೇ ಕಲ್ಲಿ ಹೋಗ್ತೀರಾ? ನೀವಿಲ್ಲ ನಮ್ಮ ಜೊತೆ, ನಮ್ಮೆಲ್ಲರ ಜೊತೆ ಇರಿ ಅಂದೆ. ಇರ್ಬೋದಿತ್ತು ಅನ್ನಿ, ಆದ್ರೆ ನಮ್ಮ ಬಾಬಣ್ಣ ಅಲ್ಲಿ ಒಬ್ರೇ ಇವ್ರೆ, ಅವ್ರು ನೋಡ್ಕೊಳಕ್ಕೆ ನಾನ್ ತಾನೇ ಇರೋದು. ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಡ್ಯಾಡು ಅಟ್ಟಿಗೆ ಹೋಗಿದ್ ಬರ್ತೀನಿ. ನಿಮ್ದು ಯಾವ ಬ್ರ್ಯಾಂಡು? ಹೊಟ್ಟೆ ಒಳಗಡೆ ಹೋದ್ಮೇಲೆ ಬಾಯಿಂದಾನೇ ಆಚೆ ಬರದೆ ಹೋದ್ರೆ ಯಾವ ಬ್ರ್ಯಾಂಡ್ ಆದರೂ ಓಕೆ. ಮಲ್ಲಿ ಎದ್ದು ಆಚ್ಕೋದವ ಇನ್ನೂ ಬಂದಿಲ್ಲ. ನನ್ನ ಮೇಲೆ ಹೊಸಿನೂ ಕಾಳಜಿ ಇಲ್ಲ. ಕೊಟ್ಟ ಬೇರೆ ಹಸಿತಾದೆ. ಅಯ್ಯೋ, ನನ್ನ ಪುಟ್ಮಲಿ ಹಂಗೇನೂ ಇಲ್ಲ, ನನ್ನ ಶಾನೆ ಪಸಂದಾಗಿ ನೋಡ್ಕೊತಾಳೆ. ಬರ್ತಾಳೆ. ಹಲೋ, ನಿಧಾನ. ಓಪ್ಪ. ಆಮೇಲೆ ನೀ ಬಿದ್ದು ಬಿಟ್ರೆ ನಾ ಅಂಗಡಿಗೆ ಹೋಗೋದು ಬಿಟ್ಬಿಟ್ಟು ನಿನ್ನ ಸೇವೆ ಮಾಡ್ಕೊಂಡು ಇರ್ಬೇಕಾಯ್ತದೆ. ಕೊಡ್ತೀನಿ, ನಾನು ನಿಮ್ಮ ಕೈ ಸೇವೆ ಮಾಡಿಸ್ಕೊಂಡಿನ. ಹಂಗೆ ಮಾಡಿದ್ರೆ ನಂಜನಗೂಡು ನಂಜುಂಡೇಶ್ವರ ಒಪ್ಪಿನಾ? ಸುಮ್ಮನೆ ಆಟ
ಗುಳಿ ಮಾಡ್ಲಿಕ್ಕಂಬಿಡಮ್ಮೆ ನಿನ್ನಂತ ಹೆಂಡತಿ ಸಿಗಬೇಕು ಅಂದ್ರೆ ನಾನು ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ. ಇಲ್ಲ ಬಾಬಣ್ಣ, ನಾ ಪುಣ್ಯ ಮಾಡಿದ್ದೀನಿ, ಅದಕ್ಕೆ ನೀವು ನನಗೆ ಸಿಕ್ಕದು ಅನ್ನಿ. ಅಂದ್ರೆ ನಾ ಪಾಪ ಮಾಡಿದ್ನಾ? ನಾನು ಹಂಗೆ ಹೇಳಿಲ್ಲ, ನೀವು ಪುಣ್ಯ ಮಾಡಿದಿರಿ ಅಂದೆ. ಇರ್ಲಿ ಬಿಡು, ಈ ಪಾಟಿ ಖುಷಿ ಪಡ್ತದಲ್ಲ, ಏನ್ ಕಾರಣ? ಬಾಬಣ್ಣ ಆಯ್ತರ ಖುಷಿಯಾಗಿ ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ದಡ್ಬಡಿತದ ನಾನೇನು ಹೊಸಬ್ನ ನಿನ್ ಗಂಡ ಕಮ್ಮಿ, ನಿನ್ ಕಷ್ಟ ಸುಖ ಎಲ್ಲನೂ ನನ್ನ ಜೊತೆ ಹಂಚ್ಕೋಬೇಕು. ಹಂಚ್ಕ ಬಾಬಣ್ಣ ಅದು ನಿಮ್ಮ ಮಾವ ಬಂದವ್ರೇನಿ? ನಮ್ಮ ಅವ್ವ ತಮ್ಮ ಬಂದಿದ್ದಾನ. ಅಲ್ಲ ಬಾಬಣ್ಣ, ನಮ್ಮ ಡ್ಯಾಡ ಪಾಂಡಪುರ ಪುಟ್ಸ್ವಾಮಿ ಬಂದವ್ರೇನಿ? ವಜ್ರ ಮುನಿ ಬಂದಿದ್ದಾರ. ಅದಕ್ಕೆ ನೀವ್ಯಾಕೆ ದೊಡ್ಡಣ್ಣ ತರ ಆಡಿರಿ? ಇದ ಕುಣ್ಕೊಂಡ್ ಚಿಕ್ಕಣ್ಣ ತರ ಆಡ್ಬೇಕಿತ್ತ. ಹಂಗಾರೆ ನಮ್ಮ ಡ್ಯಾಡ ಬಂದು ನಿಮ್ಗೆ ಇಷ್ಟ ಆಗಿಲ್ವಾ? ಆಮೇ ಪುಟ್ಮಲ್ಲಿ ನನ್ನ ಇಷ್ಟ ಕಟ್ಕೊಂಡು ಆನಾಗಬೇಕಾಗಿತ್ತಮ್ಮೆ. ನಾ ಇಲ್ಲಿರೋದು ಅವ್ರಿಗೆ ಇಷ್ಟ ಇದ್ದ ಇಲ್ವಾ ಕೇಳ್ಕಬ್ಬ. ಅದು ಅವ್ರಿಗೆ ಇಷ್ಟ ಅದೇನಿ. ನೀನ್ ತಡವರ್ಸ್ಕೊಂಡ್ ಮಾತಾಡಿದ್ರೆ ಗೊತ್ತಾಯ್ತು ಕಂಬಿಡು, ಅವ್ರಿಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ. ಪಾಪ ಮಾಡ್ಕೋಬೇಡಿ ಅಂತ ಅವ್ರು ಪ್ಲಾಸ್ಟಿಕ್ ಮಾಡ್ಕೊ ಬಂದೀವ್ನಿ. ಅದು ಪ್ಲಾಸ್ಟಿಕ್ ಅಲ್ಲ ಕಮ್ಮೆ, ರಿಕ್ವೆಸ್ಟ್. ಹಿಡಿದ್ರೆ ಚಾಡ. ಆಮೇ ಪುಟ್ಮಲ್ಲಿ ಈಗ ಅವ್ರು ಎಲ್ಲಿದ್ದಾರು? ಚಂದನೆ ನಟಿಲವ್ರೆ. ಯಾಕಮ್ಮೆ ಬಿಟ್ಬಿಟ್ಟು ಬಂದ? ಇನ್ನು ಕರ್ದಿ ಬರ್ಲಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಟು ಬಂದಿ. ಅಯ್ಯೋ ತಡ್ಕೊಟ್ಟದ ಅವ್ರ ಹೊಟ್ಟೆಲ್ ಬಿಟ್ಟು ದೊಡ್ಡ ತಪ್ಪಾಗ್ಬಿಟ್ಟಕ್ಕಮ್ಮೆ. ಮೊದ್ಲೇ ನಿಮ್ಮಪ್ಪ ನನ್ನ ಕಂಡ್ರೆ ಸಾಕು ಕತ್ಗ ನಾಗರಾವ್ ಸುತ್ತಕೊಂಡ್ರೆ ಕುಣಿತಾರ. ಇನ್ನು ಅದನ್ನೇ ಅಣ್ಣಯ್ಯಪ್ಪನವ್ರು ಉಪಯೋಗಿಸ್ಕೊಂಡು ನನ್ನ ಮೇಲೆ ಇಲ್ದಿರೋದ್ನೆಲ್ಲ ಹೇಳಿ ಮಧುರ ಅವ್ರ ಮುಂದೆ ಅವಮಾನ ಮಾಡಿ ಬಯಸ್ಬಿಡ್ತಾರೆ. ಯಾರ್ಯಾರು ನಿಮ್ಗೆ ಅವಮಾನ ಮಾಡಿದ್ರೆ ನಾ ಬುಟ್ಟಿನ ಅವ್ರಿಗೂ ಅವಮಾನ ಮಾಡ್ಬಿಡ್ತೀನಿ. ಸರಿ, ನೀವು ಹೋಗಿ ನಾಷ್ಟ ಮಾಡಿ, ನಾನು ನಮ್ಮ ಡ್ಯಾಡಿಗೆ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ. ಈ ಪುಟ್ಮಲಿಗ ನನ್ನ ಕಷ್ಟ ಅರ್ಥ ಆಗಲ್ಲ. ಅವರಪ್ಪ ಎಂತ ಕಿರಾತಕ ಅಂತ ನನಗೆ ಚೆಂದಾಗಿ ಗೊತ್ತು. ಪೊಂಗಳಿ ಮಲ್ಲಪ್ಪ, ಈಗ ನೀನೇ ನನ್ನ ಕಾಪಾಡಬೇಕು ತಂದೆ. ಅಂಕಲ್, ನೀವೊಂಥರ ಫ್ರೀ ಬರ್ಡ್ ಇದ್ದಾಗೆ. ನಿಮ್ಮನ್ನ ಮೊದಲು ನೋಡಿದಾಗ ತುಂಬಾ ಶಿಸ್ತಿನ ಮನುಷ್ಯ ಅಂದ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಈಗ ಅನಿಸ್ತಿದೆ ನೀವು ತುಂಬಾ ಹತ್ರದವರು ಅಂತ. ತುಂಬಾ ಹತ್ರಕ್ಕೆ ಬರಬೇಡ, ಆಮೇಲೆ ಈ ಕಪ್ಪಲ್ಲ ತಲೆ ಕುಟ್ಬಿಡ್ತೀನಿ. ಅಂಕಲ್, ನೀವು ಕಪ್ಪಲ್ಲಾದ್ರೂ ಹೊಡಿರಿ, ನಿಮ್ ತಲೆಗೆ ಹಾಕೊಂಡ್ರೆ ಹೆಲ್ಮೆಟ್ ಅಲ್ಲಾದ್ರೂ ಹೊಡಿರಿ, ಎಷ್ಟಾದ್ರೂ ನಿಮ್ನ ಮಾವ ತಾನೆ. ಏನು ಮಾವ ಅಳಿ ಅಂತ ರೂಟೇ ಚೇಂಜ್ ಮಾಡ್ತೀರಿ, ಏನು ಬೇಕಾರ? ಅಂದ್ರೆ ನನ್ನ ಹೆಂಡತಿ ಮಧುರ ನಿಮ್ಮ ಮಗಳು ಅಂದ್ಮೇಲೆ ನಾನು ನಿಮ್ಮ ಮಳೆ ತಾನೆ. ಈಗಲೂ ಬೇಡ ಅಂದ್ರೆ ಹೇಳಿ, ನಾನು ವಿಷಯ ಮಾತಾಡೋಣ. ಇರ್ಲಿ ಬಿಡಪ್ಪ, ಇರ್ಲಿ ಬಿಡು. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಅವನಂತೂ ನನ್ನ ಮಾವ ಅನ್ಸಕ್ಕೆ ಕರೀಲಿಲ್ಲ. ನೀನಾದ್ರೂ ನಾನು ಕರೀತಾ ಇದೆಯಲ್ಲ, ಅಷ್ಟೇ ಸಾಕು. ಒಂದು ಅವಕಾಶ ಕೊಟ್ಟು ನೋಡಿ, ಸ್ವಂತ ಅಡಿ ಆಗ್ಬಿಡ್ತೀನಿ. ಏನಂದೆ? ಅಂಕಲ್, ಪುಟ್ಟಮಲ್ಲಿಯವ್ರನ್ನ ನೋಡಿದಾಗೆಲ್ಲ ಒಂದು ವಿಷಯ ನನ್ನನ್ನು ಕಾಡ್ತಾನೆ ಇದೆ. ಏನಪ್ಪ ಅದು? ಇಂಥ ಸುಂದರವಾದ ಮುಗ್ಧವಾಗಿರೋ ಹೆಣ್ಣಿಗೆ ಜನ್ಮ ಕೊಟ್ಟ ಮಹಾನುಭಾವ ಯಾರು, ಅವ್ರನ್ನ ಒಂದ್ಸಲಿ ನೋಡ್ಬೇಕು ಅಂತ. ಈಗ ನಿಮ್ಮನ್ನ ನೋಡಿದ್ನಲ್ಲ, ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಹುಟ್ಟಮಲ್ಲಿ ಅಮೃತದಂತ ಹುಡುಗಿನಪ್ಪ, ಅದ್ರ ಜೊತೆಗೆ ವಿಷಾನು ಹುಟ್ಬಿಡ್ತು. ವಿಷಾನ ಏನ್ ಹೇಳ್ತಿದ್ರ ಅಂಕಲ್? ಪುಟ್ಮಲ್ಲಿ ಎಷ್ಟು ಮುಗ್ದೇನಪ್ಪ. ಅಮ್ಮ ಇದ್ದಾನೆ, ಕಿರಾತ್ಕ. ಹೌದೌದು, ಪುಟ್ಟಮಲ್ಲಿಯವ್ರು ಹಾಗಾಗಿ ಹೇಳೋದನ್ನ ಕೇಳಿದ್ದೀನಿ. ಅವ್ರು ಒಂಥರ ಕ್ರಿಮಿನಲ್ ಥರ ಅಂತೆ. ಕ್ರಿಮಿನಲ್ ಥರ ಅಲ್ಲಪ್ಪ, ಕ್ರಿಮಿನಲ್ಲೇ. ಕಳ್ತನ ಮಾಡೋ ಮಾಯೆ ಸಿಕ್ಕಾಕೊಂಡ್ಬಿಟ್ಟಿದ. ಹೋಗ್ಲಿ ಬಿಡಿ ಅಂಕಲ್, ಈ ಹೆಣ್ಣು ಅನ್ನೋ ಮಾಯಲ್ಲಿ ಬೀಳೋದಕ್ಕಿಂತ ಕಳ್ತನ ಮಾಡೋದೇ ವಾಸಿ. ಕಳ್ತನ ಮಾಡಿದ್ರೆ ಒಂದ್ಸಲ ಶಿಕ್ಷೆ ಅನುಭವಿಸ್ಬೇಕು, ಹೆಣ್ಣಿನ ಮಾಯಲ್ಲಿ ಬಿದ್ರೆ ದಿನಾ ಶಿಕ್ಷೆ ಅನುಭವಿಸ್ಬೇಕು. ಹುಡುಗಿರ ಬಗ್ಗೆ ನೀನು ತುಂಬಾ ತಿಳ್ಕೊಂಡಿರೋ ಆಗಿದೆ. ಯಾವುದೋ ಹುಡುಗಿ ನಶೆಯಲ್ಲಿ ಬಿದ್ದಾಗಿದೆ ನೀನು. ಅಂಕಲ್, ನನಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಬೇರೆ ಹೆಣ್ಣಿನ ಮೇಲೆ ಕಣ್ಣು ಹಾಕೋಕ್ಕಾಗತ್ತೀಯ? ನಾವು ಮದುವೆ ಆದ್ಮೇಲೆ ಕಣಪ್ಪ ಬೇರೆ ಹುಡುಗಿರ ಯೋಚನೆ ಬರೋದು. ಅಂಕಲ್, ನೀವು ತುಂಬಾ ರಸಿಕರು. ರಿಸ್ಕ್ ಆಗಿದ್ದೆ, ಈಗ ಇದು. ಅಂಕಲ್, ನಾನು ಬಂದಾಗಿಂದ ನೋಡ್ತಿದ್ದೀನಿ, ನೀವು ಹೆಲ್ಮೆಟ್ ಹಾಕೊಂಡೇ ಇರ್ತಿರಲ್ಲ. ಹೆಲ್ಮೆಟ್ ವಿಷಯ ಮಾತ್ರ ನೀನು ಮಾತಾಡಬೇಡ. ಆ ರಹಸ್ಯ ನಾನು ಯಾರಿಗೂ ಹೇಳಲ್ಲ. ನೀನು ಕಾಲಾಗ್ತಿರೋ ಹುಡುಗಿ ಎಲ್ಲಿದ್ದಾಳೆ? ಎದುರು ಮನೇಲಿ. ಎದುರು ಮನೇಲ ಅಂದ್ರೆ ಎದುರು ಮನೆ ಗೌಡ್ರು ಇದಾರಲ್ಲ, ಗೌಡ್ರ ವಿಷಯ ಮಾತ್ರ ಎತ್ತಬೇಡ ನೀನು. ಎದುರು ಮನೆ ಅಲ್ಲ, ಅವ್ರ ಮನೆ ಹಿಂದೆ ನನ್ನ ಹುಡುಗಿ ಇದ್ದಾಳೆ, ನೋಡೋಕೆ ಸುಂದರವಾಗಿ ಮುಗ್ಧೆ ತರ ಇದ್ದಾಳೆ. ಹೋಗಿ ಅವಳ ಹತ್ರ ಎಲ್ಲ ಹೇಳ್ಕೊಂಬಿಡು.
ಹೇಳ್ಕೋಬಹುದು, ಹೇಳ್ಕೊಂಡ್ರೆ ಅವಳು ಒಪ್ಕೋತಾಳೆ. ಆದ್ರೆ ಅವ್ರ ಅಪ್ಪ ಒಪ್ಬೇಕಲ್ಲ, ಅವ್ರಪ್ಪ ತುಂಬಾ ಕೋಪಿಷ್ಟ. ಒಂದು ಕೆಲಸ ಮಾಡು, ಆ ಹುಡುಗಿಗೆ ಪಟಾಯಿಸೋ ಬದಲು ಅವ್ರ ಅಪ್ಪನಿಗೆ ಪಟಾಯಿಸು. ಈಗ ಅದನ್ನೇ ತಾನೇ ಮಾಡ್ತಿರೋದು. ಏನಂತ? ಅವ್ರ ಅಪ್ಪನ ಪಟಾಯಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೋಡ, ನೀನು ಅವ್ರ ಅಪ್ಪಂಗೆ ಪಟಾಯಿಸು, ನಾನು ಒಂದು ಕಾಳು ಹಾಕ್ಕೋತೀನಿ. ಅಂಕಲ್, ಈ ರೀತಿ ನಿಧಾನವಾಗಿ ತಗೊಳ್ಳೋದ್ರಲ್ಲಿ ಒಂಥರ ಕಿಕ್ಕಿರುತ್ತಲ್ವಾ? ನನಗಾಗಂತಲ್ಲಪ್ಪ, ಒಂದು ಸಲ ಬಾಟ್ಲ್ ಎತ್ತಿದ ಮೇಲೆ ಖಾಲಿ ಮಾಡೇ ಕೆಳಗಡೆ ಇಡ್ಬೇಕು. ಕುಡ್ರಿ ಮೊಜ್ಜರು ಮೊನ್ನೆ ಮಾವನ್ಗ ಕುಡಿಯಕ್ಕೆ ಎದುರಟ್ಟೆ ಆಗ್ಬೇಕ. ನಮ್ಮಟ್ಟಿಲ್ ಬಂದು ಕುಡ್ದಿರ ಬೆರ್ಸ್ಕೊಳಕ್ ನೀರು ಕೊಡಲ್ಲ ಅಂತಿದ್ನೇನ. ನೋಡ್ದೆ ನಿಮ್ಮ ಡ್ಯಾಡುನ ಕಿಟಕಿಯಿಂದ ನಾನು ನೋಡ್ದೇನಿ, ಅಪ್ರೂಪಕ್ಕೆ ಬಂದವರಲ್ಲ, ಅದಕ್ಕೆ ತಕೊಂಡಿರ್ಬೇಕು. ತಗೊಳ್ಳಿ, ಯಾರು ಬೇಡ ಅಂದವ್ರು. ಆದ್ರೆ ಅಣ್ಣಪ್ಪನ ಜೊತೆ ಕುಡಿಯೋದು ನನಗೆ ಇಷ್ಟ ಆಗಲ್ಲ. ನೀವು ಪಟಪಟಿ ಚಡ್ಡಿ ಬನಿಯನ್ ಮಾರೋದು ಅವ್ರಿಗೆ ಇಷ್ಟ ಇಲ್ಲ. ಇನ್ನೇನ್ ಗಾಂಜಾ ಪಿಮ್ ಮಾರ್ಲೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವತ್ತವ ನೀವು ಗೌರ್ಮೆಂಟ್ ಕೆಲಸ ಅಂತ ಹೇಳೋದು ತಪ್ಪಲ್ವಾ? ಅದು ಗೌರ್ಮೆಂಟ್ ಅಲ್ಲ ಕಮ್ಮೆ, ಗಾರ್ಮೆಂಟು. ಹಿಡಿದ್ರೆ ಚಾಡ, ಸುಳ್ಳು ಹೇಳೋ ತಪ್ಪಲ್ವಾ? ಅಮ್ಮೆ ಪುಟ್ಮಲಿ ನೆಟ್ಗ ಕಿವಿ ಕೊಟ್ಬಿಟ್ಟು ಕೇಳಿಸ್ಕೊ. ನಾನು ಅವ್ರ ತಮ್ಮ ಹೇಳ್ದದು ಅಂಡರ್ ಗಾರ್ಮೆಂಟ್ ಅಂತ, ಆದ್ರೆ ಅವ್ರ ಕಿವಿಗೆ ಅಂಡರ್ ಬೀಳಲಿಲ್ಲ, ಗಾರ್ಮೆಂಟ್ ಬಿತ್ತು. ನಾ ಏನ್ ಮಾಡ್ಲಿ? ಪಾಪಣ್ಣ, ಅದೆಲ್ಲ ಮುಗ್ದೋಗಿರೋ ಕತೆ. ಈಗ ಹೋಗಿ ನಮ್ ದಾಡು ತಾವು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಡಿ. ಆಗ ಅವ್ರು ನಿಮ್ಮನ್ನ ಒಪ್ಕೋತಾರೆ, ಪಟಪಟಿ ಚಡ್ಡಿ ಬನಿಯನ್ ಬಗ್ಗೆ ಹೇಳ್ಬೋದು. ನಾ ಹೆಂಗ್ ಕ್ಷಮೆ ಕೇಳ ಅಂತ ತಪ್ಪು ಯಾನು ಮಾಡಿಲ್ಲ. ಪಟಪಟಿ ಚಡ್ಡಿ ಬನ್ನಿನ್ ಮಾರಿದ್ರು ನಿನ್ನ ಸಂತೋಷ ನೋಡ್ಕೊತಾ ಇಲ್ವಾ? ಅದು ನನಗ್ ಗೊತ್ತದ. ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ನೀವು ಅವ್ರ ತವ ಕ್ಷಮೆ ಕೇಳ್ಬೇಕು. ಆಗ ನಿಮ್ಮನ್ನ ಅಳಿಯ ಅಂತ ಒಪ್ಕೋತಾರೆ. ಆಯ್ತು ಕಮ್ಮೆ, ಈಗ ನಾನು ಹೋಗಿ ಕ್ಷಮೆ ಕೇಳಿದೆ ಅಂತ ಇಟ್ಕೋ. ಆಮೇಲೆ ಮಧುರ ಅವ್ರ ಮುಂದೆ ಅವಮಾನ ಮಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ಪಾಪಣ್ಣ, ನಮ್ ದಾಡು ಮನ್ಸು ಮೆತ್ಕದೆ. ನೀವು ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬಿಡ್ತಾರೆ. ನಾ ಕೇಳಲ್ಲ. ಪಾಪಣ್ಣ, ನೀವು ಕೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಹಣ ಹಾಕ್ಬಿಟ್ಟು ನನ್ನ ಕೈ ಕಟ್ಟಾಕ್ಬಿಡ್ತದೆ. ಆಯ್ತು, ಕ್ಷಮೆ ಕೇಳ್ತೀನಿ. ಫಲ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಡ್ಯಾಡು ನಾನು ಪಾಲ್ದಾರಕ್ಕೆಲ್ಲ ಬದುಕ್ತೀವಿ.